ಯುಪಿಎಸ್ಸಿ ಫಲಿತಾಂಶ ಪ್ರಕಟ ಆಗಿದೆ. ನನ್ನ ಜೊತೆಗೆ 754ನೇ ರ್ಯಾಂಕ್ ಅನ್ನು ಪಡೆದಿರುವಂತಹ ನಿಖಿಲ್ ಇದ್ದಾರೆ. ನಿಖಿಲ್ ಅವರೇ, ಎಷ್ಟು ಖುಷಿ ಆಗ್ತಾ ಇದೆ, ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗ್ತದೆ ಮ್ಯಾಮ್. ಅಂದ್ರೆ ಇದು ಆಲ್ಮೋಸ್ಟ್ 5-6 ಇಯರ್ಸ್ ಎಫರ್ಟ್. ಸೊ ಆಲ್ಮೋಸ್ಟ್ 5th ಅಟೆಂಪ್ಟ್ ನಂದಿದು. ಸೊ ಹಾಗಾಗಿ ಒಂಥರ ಅದಾದ್ಮೇಲೆ ಇಷ್ಟು ವರ್ಷಗಳಾದ್ಮೇಲೆ ಎಫರ್ಟ್ ಇಂದ ಬಂದಿರೋದು ಸ್ವಲ್ಪ ಖುಷಿ ಆಗ್ತದೆ. ಯಾವ ರೀತಿ ರೆಡಿ ಆಗಿದ್ರಿ ಅಂತ? ಮ್ಯಾಮ್ ಅಂದ್ರೆ ಈಚ್ ಸ್ಟೇಜ್, ಪ್ರತಿಯೊಂದು ಸ್ಟೇಜ್ಗೂ ಕೂಡ ಅಂದ್ರೆ ಈಗ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ, ಸೊ ಮೂರದು ಅದ್ರದ್ದು ಡಿಫ್ರೆಂಟ್ ಸ್ಪೆಷಾಲಿಟಿ ಇರುತ್ತೆ. ಸೊ ಹಾಗಾಗಿ ಈಗ ಯಾವ ರೀತಿ ಅಂತ ಹೇಳಿದ್ರೆ ಒಂದು ಶಾರ್ಟ್ ಆಗಿ ಹೇಳೋಕ್ಕಾಗಲ್ಲ. ಈಗ ಹೆಂಗೆ ಹೇಳ್ಬೋದು ಅಂತ ಅಂದರೆ, ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಸಿಲೆಬಸ್ ಕವರ್ ಮಾಡಿದ್ದೆ, ಪ್ಲಸ್ ಜೊತೆಗೆ ಸ್ಪೆಸಿಫಿಕ್ ಆಗಿ ಮೇನ್ಸ್ಗೆ ಆನ್ಸರ್ ರೇಟಿಂಗ್ ಜಾಸ್ತಿ ಮಾಡಿದ್ದೆ. ಸೊ ಈ ಥರದಲ್ಲಿ ಪ್ರಿಪೇರ್ ಆಗಿದೆ. ಸೊ UPSC ಅಂತ ಹೇಳಿದ್ರೆ ಕಬ್ಬಿಣದ ಕಡಲೆಕಾಯಿ ಅಂತ ಹೇಳ್ತಾರೆ, ನಿಜನಾ? ಕಷ್ಟ ಇರುತ್ತಾ, ಹೇಗೆ? ಹೌದು ಮ್ಯಾಮ್. ಅಂದರೆ ಈಗ ಹೇಗೆ ಹೇಳ್ಬೋದು ಅಂತಂದರೆ, ನೀವು ನೋಡಿರ್ಬೋದು ಆಲ್ಮೋಸ್ಟ್ 10 lakhs ಪೀಪಲ್ ಅಪ್ಲೈ ಮಾಡ್ತಾರೆ. ಸೊ ದ ಶಿಯರ್ ಪ್ರಾಬಬಿಲಿಟಿ ಆಫ್ ಕ್ಲಿಯರಿಂಗ್ ಇಟ್ ಈಸ್ ಡಿಫಿಕಲ್ಟ್. ಸೊ ಹಾಗಾಗಿ ಯಾಕಂದರೆ ಫೈನಲ್ ರಿಸಲ್ಟ್ ಮಾರ್ಕ್ಸ್ ಬರೋದೆ ಆಲ್ಮೋಸ್ಟ್ 800-900 ಪೀಪಲ್ ಮಾತ್ರ ಸೆಲೆಕ್ಟ್ ಆಗೋದು. ಸೊ ಹಾಗಾಗಿ ಆ ರೇಷಿಯೋ ತೊಗೊಂಡ್ರೆ, ಪ್ರಾಬಬಿಲಿಟಿ ತೊಗೊಂಡ್ರೆ ತುಂಬ ಹೈ ಡಿಫಿಕಲ್ಟಿ ಇದೆ. ಸೊ ಏನು ಹೇಳ್ತೀರಾ, 1000 ಜನರು ನೀವು ಕೂಡ ಒಬ್ಬರು ಆಗಿದ್ದೀರಾ, ಎಷ್ಟು ಖುಷಿ ಆಗ್ತದೆ? ಖುಷಿ ಇದೆ ಮ್ಯಾಮ್, ತುಂಬ ಖುಷಿ ಇದೆ. ಯಾಕಂತಂದರೆ ಎಷ್ಟು ಅಂತ ಇದು ಮಾಡೋಕ್ಕಾಗಲ್ಲ, ಕ್ವಾಂಟಿಫೈ ಮಾಡೋಕ್ಕಾಗ್ತಿಲ್ಲ. ಬಟ್ ಇಟ್ಸ್ ವೆರಿ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದೆ. ಒಂಥರ ಕನ್ಸಿಸ್ಟೆನ್ಸಿ, ಕನ್ಸಿಸ್ಟೆಂಟ್ ಅಪ್ರೋಚಿಂದ ನಾನು ಪ್ರಿಪೇರ್ ಆಗಿದ್ರಿಂದ ಕೊನೆಗೆ ಒಂದು ರ್ಯಾಂಕ್ ಅಂತೂ ಸಿಕ್ಕಿದೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಮಂಡ್ಯ ಮೂಲದ ಹುಡುಗ UPSC ರಿಸಲ್ಟ್ ಬಗ್ಗೆ ತನ್ನ ಒಂದು ಸಂತಸವನ್ನ ವ್ಯಕ್ತಪಡಿಸಿರುವಂತಹ ರೀತಿ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಾಸ್ಟ್, ಬೆಂಗಳೂರು.